ಚಿತ್ರದುರ್ಗ ಹರಕೆ ತೀರಿಸಿದ ಬ್ಲಾಕ್ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಬಿಕೆ ಹರಿಪ್ರಸಾದ್ಗಾಗಿ ಹರಕೆ ಹೊತ್ತಿದ್ದ ಕಾಂಗ್ರೆಸ್ ಕಾರ್ಯಕರ್ತರು. ನಗರ ದೇವತೆ ಕಣವೆ ಮಾರಮ್ಮನಿಗೆ ಹರಕೆ ತೀರಿಸಿದ ಕಾರ್ಯಕರ್ತರು. 115 ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿದ ಕಾರ್ಯಕರ್ತರು. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಮತ್ತು ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಲಿ ಎಂದು ಹರಕೆ ಹೊತ್ತಿದ್ದು, ಹರಕೆ ಪೂರೈಸಿದ ದೇವಿಗೆ ಕಾಂಗ್ರೆಸ್ ಕಾರ್ಯಕರ್ತರು 115 ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸಿದರು. ಇದರ ಜೊತೆಗೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಕಾರ್ಯಕರ್ತರು ನಂತರ ಹರಕೆ ತೀರಿಸಿದ್ದು, ರಾಜ್ಯದಲ್ಲಿ ಇನ್ನೂ 17 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಹಾಗೂ ಸಕಾಲದಲ್ಲಿ ಮಳೆ ಬೆಳೆಯಾಗಿ ರಾಜ್ಯದ ರೈತರು ಹಾಗೂ ಜನತೆ ಸಮೃದ್ಧಿಯಾಗಿರಬೇಕೆಂದು ಬೇಡಿಕೊಂಡಿದ್ದಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ತಾಜ್ಬೀರ್ ತಿಳಿಸಿದರು. ಬೈಟ್ ಲಕ್ಷ್ಮೀಕಾಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಚಿತ್ರದುರ್ಗ. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವ ಟಿವಿ. ನಾವು ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಸಾಹೇಬರನ್ನ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಏನಾಗಿದೆ ಹರಿಪ್ರಸಾದ್ ಸಾಹೇಬರು ಅವರು ಮಂತ್ರಿ ಆಗಬೇಕು, ಕೆಪಿಸಿ ಅಧ್ಯಕ್ಷ ಅಂತ ಹೇಳಿದ್ವಿ. ಈಗ ಕಡೆ ಮರಕದ್ದೇವರು ಇಬ್ಬರಿಗೂ ಆಸೆ ಈಡೇರಿಸುತ್ತೆ. ರಾಜ್ಯದಲ್ಲಿ ನಾವು 115 ತೆಂಗಿನಕಾಯಿ ಹೊಡೆದ್ವಿ. ಇವತ್ತು 2 ಎಕ್ಸ್ಟ್ರಾ ಕೊಟ್ಟಿದ್ವಿ ಪೂಜೆ ಮಾಡ್ತೀವಿ. ಇನ್ನು ರಾಜ್ಯದಲ್ಲಿ 17 ವರ್ಷ ಕಾಂಗ್ರೆಸ್ ಸರ್ಕಾರ ಇರಬೇಕಂತ ನಮ್ಮ ರಾಜ್ಯದಲ್ಲಿ ನಾವು ಅರ್ಕೆ ಹೊತ್ಕೊಂಡಿದ್ವಿ. ಅದು ಸಕ್ಸಸ್ ಆಯಿತು. ಅಧಿಕಾರ ಸಿಗುತ್ತೆ, ಅದು ಸಕ್ಸಸ್ ಆಯಿತು. ಆಮೇಲೆ ರಾಜ್ಯದಲ್ಲಿ ಎಲ್ಲ ಜನಗಳಿಗೆ ನೆಮ್ಮದಿ ಅಭಿವೃದ್ಧಿ ಸಿಗಬೇಕು, ಒಳ್ಳೆ ಮಳೆ ಬರಬೇಕು, ನಮ್ಮ ರೈತರಿಗೂ ಕೃಷಿ ಕಾರ್ಮಿಕರಿಗೆ ಎಲ್ಲ ಥರ ಅನುಕೂಲ ಆಗಿದೆ ಅಂತೇಳಿ ನಾವು ಅವ್ರ ಹತ್ರ ಬೇಡ್ಕೊಂಡಿದ್ವಿ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಳ್ಳೆ ಆಡಳಿತ ಕೊಡ್ತಾರೆ. ನಮ್ಮ ಕೆಪಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಾಹೇಬರು ಅವರು ಒಳ್ಳೆ ಸಂಘಟನೆಗಾರರು, ಚತುರಗಾರರು, ಒಳ್ಳೆ ಸಂಘಟನೆ ಮಾಡಿ ಮತ್ತು 17 ವರ್ಷ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ನಾನು ಹೇಳ್ತೇನೆ ಸರ್.